ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮ್ನಲ್ಲಿ ಕೇಳಿದಂಥ GK ಕ್ವಶನ್ಸ್ಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಸೊ ಈ ಒಂದು ಕ್ವಶನ್ಗಳು ಮುಂಬರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಲ್ಯಾಂಡ್ ಸರ್ವೇಯರ್, FDA, SDA, PDO ಮತ್ತು ಇನ್ನಿತರೆ ಈ ಒಂದು PC ಮತ್ತು PSI ಎಕ್ಸಾಮ್ಗಳಿಗೂ ಕೂಡ ಒಂದು ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಇದರಲ್ಲಿ ಕೆಲವೊಂದಿಷ್ಟು ಮೆಂಟಲ್ ಅಬಿಲಿಟಿ ಕ್ವಶನ್ಗಳು ಕೂಡ ಕವರ್ ಆಗ್ತವೆ. ಸೊ ಆದಷ್ಟು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದು ಅಭ್ಯಾಸವನ್ನು ಇಟ್ಕೊಳ್ಳಿ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಒಂದು ಪಾರ್ಕಿಂಗ್ ಸ್ಥಳದಲ್ಲೇ ಎರಡು ರೀತಿಯ ವಾಹನಗಳಿವೆ. ದ್ವಿಚಕ್ರ ವಾಹನಗಳು, ಆಮೇಲೆ 4 ಚಕ್ರದ ವಾಹನಗಳು. ಒಟ್ಟು ವಾಹನಗಳ ಸಂಖ್ಯೆ 200. ಆಮೇಲೆ ಎಲ್ಲ ವಾಹನಗಳ ಚಕ್ರಗಳ ಸಂಖ್ಯೆ 580. ಹಾಗಾದರೆ ಪಾರ್ಕಿಂಗ್ ಸ್ಥಳದಲ್ಲಿರುವ 4 ಚಕ್ರಗಳ ವಾಹನದ ಸಂಖ್ಯೆ ಎಷ್ಟು? ನೋಡಿ, ಇಲ್ಲಿ ದ್ವಿಚಕ್ರದ್ದು 2 ವೀಲರ್ ಮತ್ತು 4 ವೀಲರ್ ವೆಹಿಕಲ್ಗಳದಾವ. ಸೊ 2 ವೀಲರ್ 4 ವೀಲರ್ ಎರಡೂ ಸೇರಿ 200 ಅದಾವ. ಆಮೇಲೆ ಎಲ್ಲ ವಾಹನಗಳ 2 ವೀಲರ್ 4 ವೀಲರ್ ಎಲ್ಲ ಹಿಡಿದು 580 ವೀಲ್ಸ್ ಬರ್ತಾವ, ಅಂದರೆ ಚಕ್ರಗಳು. ಹಾಗಿದ್ದರೆ 4 ವೀಲರ್ ಈ 4 ಚಕ್ರದ ವಾಹನ ಸಂಖ್ಯೆ ಎಷ್ಟು? ಅಂದರೆ ಟೋಟಲ್ 200. ಅದರಲ್ಲಿ 4 ವೀಲರ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈಗ ನಾವೇನು ಮಾಡೋಣ, ಎಕ್ಸ್ ಅಂದರೆ ದ್ವಿಚಕ್ರ, ಆಮೇಲೆ Y ಅಂದರೆ ಏನಪ್ಪ 4 ಚಕ್ರ, 4 ವೀಲರು. X + Y ದ್ವಿಚಕ್ರ ಮತ್ತು 4 ಚಕ್ರ ಕೂಡಿ ಟೋಟಲ್ ಆಗಿ 200 ಅದಾವ. ಓಕೆ, ಸೊ ಅದರಲ್ಲೇ ನಾವೇನು ಮಾಡುವ, ಏನು ಹೇಳಿದ್ದಾರೆ, ಒಟ್ಟು ವಾಹನಗಳ ಸಂಖ್ಯೆ 200, ಎಲ್ಲ ವಾಹನಗಳ ಚಕ್ರಗಳ ಸಂಖ್ಯೆ. ಇದು X ಅನ್ನೋದು ದ್ವಿಚಕ್ರ, ಇದು Y ಅನ್ನೋದು 4 ಚಕ್ರ. ಓಕೆ, ಸೊ 2X + 4Y ಅಂದರೆ ದ್ವಿಚಕ್ರ ಪ್ಲಸ್ 4 ಚಕ್ರ ಹಿಡಿದು ಟೋಟಲ್ ಎಷ್ಟು ಅದಾವ ಚಕ್ರ? 580. ಸೊ ಈಗ ನಾವು ಏನು ಮಾಡೋಣ, ಇಲ್ಲಿ X + Y = 200 ಅದ. ಸೊ ಈಗ ನಾವೇನು ಮಾಡೋಣ, X = 200 - Y. ಸೊ ಈಗ ಈ X ವ್ಯಾಲ್ಯೂವನ್ನು ಇಲ್ಲಿ ನಾವೇನಪ್ಪ ಪುಟಪ್ ಮಾಡೋಣ. ಸೊ 200 - Y + 4Y = 580. ಓಕೆ, ಸೊ ಈಗ ಇಲ್ಲಿ ನಿಮ್ಗೆ Y ಸಿಗುತ್ತೆ ಇದನ್ನು ಸಾಲ್ವ್ ಮಾಡಿದ್ರಿ ಅಂದ್ರೆ. ಓಕೆ, ಸೊ ಇದನ್ನು ಸಾಲ್ವ್ ಮಾಡಿದ್ರಿ ಅಂದ್ರೆ ನಿಮಗೆ Y = 90 ಸಿಗುತ್ತೆ. Y ಅಂದರೆ ಏನು? 4 ವೀಲರು, ಇದು 4 ಚಕ್ರ ಇದ್ದಂಥ ವಾಹನಗಳ ಸಂಖ್ಯೆ. ಅಂದರೆ ಇಲ್ಲಿ Y90 ಅಂದರೆ 4 ಚಕ್ರ ಇದ್ದು ವಾಹನ ಎಷ್ಟದವ? 90. 4 ಚಕ್ರ ಇದ್ದದ್ದು 90, 2 ವೀಲರ್ ಇದ್ದದ್ದು 110. ಓಕೆ, ಸೊ ಆನ್ಸರ್ ಈಸ್ ದ ಆಪ್ಷನ್ ಬಿ. ನೊಬೆಲ್ ಪ್ರಶಸ್ತಿ ಪಡೆದ ಭಾರತ ಮೂಲದ ಏಷ್ಯಾ ಖಂಡದ ಮೊದಲ ವ್ಯಕ್ತಿ ಯಾರು? ನೋಡಿ, ಅಮರ್ತ್ಯ ಸೇನ್ ಇವರಿಗೆ ಎಕನಾಮಿಕ್ಸಲ್ಲೇ 1998 ಎಕನಾಮಿಕ್ಸ್ ಅಥವಾ ಆರ್ಥಿಕತೆಗೆ ಇವರು ಪಡೆದರು. ನೆಕ್ಸ್ಟ್ ರವೀಂದ್ರನಾಥ್ ಟಾಗೋರ್ ಇವರು 1913 ಗೀತಾಂಜಲಿ ಕಾವ್ಯಕ್ಕೆ ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮತ್ತು ಏಷ್ಯಾದ ಮೊದಲ ವ್ಯಕ್ತಿ ಕೂಡ ಇವರೇ. ಓಕೆ, ಸೊ ನೆಕ್ಸ್ಟು ಮದರ್ ತೆರೇಸಾ ಇವರಿಗೆ 1979 ಸಿಕ್ಕಿದೆ. ಇವರಿಗೆ ಕೂಡ ಇವರಿಗೆ ಶಾಂತಿಯಲ್ಲಿ ಸಿಕ್ಕಿದೆ. ಇವರಿಗೆ ಸಾಹಿತ್ಯ, ಇವರಿಗೆ ಆರ್ಥಿಕತೆ. ಓಕೆ, ಆರ್ಥಿಕತೆ. ಆಮೇಲೆ ಕೈಲಾಸ್ ಸತ್ಯಾರ್ಥಿ ಇವರಿಗೆ 2014 ಶಾಂತಿ ನೊಬೆಲ್. ಇವರ ಜೊತೆಗೆ ಇನ್ನೊಬ್ರಿಗೆ ಸಿಕ್ಕಿದೆ ಶಾಂತಿ. ಯಾರಪ್ಪ? ಮಲಾಲಾ ಯೂಸುಫ್ಜಾಯ್, ಪಾಕಿಸ್ತಾನದ ಮಲಾಲಾ ಯೂಸುಫ್ಜಾಯ್. ಓಕೆ, ನೆಕ್ಸ್ಟ್ ಪ್ರಪಂಚದ ಅತಿ ಕಿರಿಯ ವಯಸ್ಸಿನ ಪ್ರಧಾನಮಂತ್ರಿ ಯಾರು?
ಸೊ ಇಲ್ಲಿ ಅತಿ ಕಿರಿಯ ವಯಸ್ಸಿನ ಪ್ರಧಾನಮಂತ್ರಿ ಅಂದರೆ ಸನಾ ಮೆರಿನ್. ಇವರು ಫಿನ್ಲ್ಯಾಂಡ್ನ ಪ್ರಧಾನಿ ಆದಾಗ ಅವರಿಗೆ ಜಸ್ಟ್ 34 ಇಯರ್ಸ್ ಆಗಿತ್ತು. ಓಕೆ, ನೆಕ್ಸ್ಟ್ ಮೋಪ್ಲಾ ಚಳುವಳಿ ಅಥವಾ ಮೋಪ್ಲಾ ದಂಗೆ. ಸೊ ಇದು 1921 ಟೈಮಲ್ಲಿ ನಡೆದಿದೆ, 1921ರಲ್ಲಿ. ಇದು ಕೇರಳದ ಮಲಬಾರ್ ಕರಾವಳಿಯಲ್ಲಿ ಜಮೀನ್ದಾರರ ವಿರುದ್ಧ ಮುಸ್ಲಿಂ ರೈತರು, ಅಂದರೆ ಮುಸ್ಲಿಂ ರೈತರು ಅವ್ರಿಗೆ ಏನಂತಿದ್ವಿ, ಮೋಪ್ಲಾಗಳು, ಇವರು ನಡೆಸಿದ ದಂಗೆಯೇ ಮೋಪ್ಲಾ ದಂಗೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ? ನೋಡಿ, ಒಂದನೇದ್ದು ಸಮಾನತೆ ಹಕ್ಕಂತ ಇದೆ. ಸೊ ಇದು ಮೂಲಭೂತ ಹಕ್ಕು, ಇದು 14ರಿಂದ 18. ನೆಕ್ಸ್ಟ್, ಶೋಷಣೆಯ ವಿರುದ್ಧದ ಹಕ್ಕು, ಇದು 23ರಿಂದ 24. ನೆಕ್ಸ್ಟ್, ಆಸ್ತಿಯ ಹಕ್ಕು. ಸೊ ಇದು ಆಸ್ತಿಯ ಹಕ್ಕು 1978ಕ್ಕಿಂತ ಮುಂಚೆ ಅದೇನಿತ್ತು, ಮೂಲಭೂತ ಹಕ್ಕನೇ ಇತ್ತು. ಬಟ್ 1978ರ 44ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಿ ಅದನ್ನು ಕಾನೂನು ಹಕ್ಕನ್ನಾಗಿ ಮಾಡಲಾಗಿದೆ. ಸೊ ಇದನ್ನು 300A ಈ ಒಂದು ವಿಧಿಯಡಿಯಲ್ಲಿ ಸೇರಿಸಲಾಗಿದೆ. ಸೊ ಇದು ಮೂಲಭೂತ ಹಕ್ಕಲ್ಲ. ನೆಕ್ಸ್ಟ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಇದ್ದಿದ್ದಾರೆ. ಸೊ ಇದು ಮೂಲಭೂತ ಹಕ್ಕು ಇದೆ, ಇದರ ವಿಧಿ ಸಂಖ್ಯೆ 25ರಿಂದ 28. ನೆಕ್ಸ್ಟ್, ಕಳಿಂಗ ಪ್ರಶಸ್ತಿಯನ್ನು ಇದಕ್ಕೆ ಸ್ಥಾಪಿಸಲಾಗಿದೆ. ಸೊ ಕಳಿಂಗ ಪ್ರಶಸ್ತಿಯನ್ನು ಯುನೆಸ್ಕೋ ಸಂಸ್ಥೆಯು ಒಂದು ವಿಜ್ಞಾನ ಸಂವಹನ ಮತ್ತು ಜನಪ್ರಿಯತೆಗೆ ಈ ಪ್ರಶಸ್ತಿಯನ್ನು ನೀಡುತ್ತದೆ. ಅಂದರೆ ಇಲ್ಲಿ ಕರೆಕ್ಟ್ ಏನಾಗುತ್ತಾ, ಆಪ್ಷನ್ ಸಿ, ವಿಜ್ಞಾನವನ್ನು ಜನಪ್ರಿಯಗೊಳಿಸುವ ಸಾಧನೆಗೆ ಯುನೆಸ್ಕೋ ನೀಡುವ ಪ್ರಶಸ್ತಿ. ನೆಕ್ಸ್ಟ್, 1967ರಲ್ಲಿ ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ? ಸೊ ಇವರ ಒಂದು ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ, 1967. ನೆಕ್ಸ್ಟ್, ನಾಲ್ಕು ತಂತಿ, ಇದು ದ ರಾ ಬೇಂದ್ರೆ ಅವರದು. 1973ರಲ್ಲಿ ದ ರಾ ಬೇಂದ್ರೆ ಇವರ ಕೃತಿಗೆ ನಾಲ್ಕು ತಂತಿ ಕೃತಿಗೆ ದ ರಾ ಬೇಂದ್ರೆ ಅವರಿಗೆ ಸಿಕ್ಕಿದೆ. ನೆಕ್ಸ್ಟ್, ಇದು ಎರಡನೇದ್ದು. ಆಮೇಲೆ ಮುಕ್ಕಜ್ಜಿಯ ಕನಸು, ಇದು ಥರ್ಡ್, 1977. ಇದು ಮುಕ್ಕಜ್ಜಿಯ ಕನಸುಗಳು ಕೆ ಶಿವರಾಮ್ ಕಾರಂತ್ ಅವರ ಕೃತಿ. 3ನೇ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ಲಭಿಸಿತು. ನೆಕ್ಸ್ಟ್, ಭಾರತ ಸಿಂಧು ರಶ್ಮಿ 1990ರಲ್ಲಿ. ಇದು ವಿಕ್ರ ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್ ಅವರಿಗೆ ಲಭಿಸಿತು. ಆಮೇಲೆ ಇಲ್ಲಿ 1983ಯಲ್ಲಿ 84 ಟೈಮಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಸಿಗ್ತದೆ. ನೆಕ್ಸ್ಟ್ 1994ರಲ್ಲಿ UR ಅನಂತಮೂರ್ತಿ ಅವರಿಗೆ ಸಿಗ್ತದೆ. ನೆಕ್ಸ್ಟ್ ಗಿರೀಶ್ ಕಾರ್ನಾಡ್ ಅವರಿಗೆ ಸಿಗ್ತದೆ. ಆಮೇಲೆ ಕೊನೆಯದಾಗಿ ಚಂದ್ರಶೇಖರ್ ಕಂಬಾರ್ ಅವರಿಗೆ. ಅಲ್ಫ್ರೆಡ್ ನೋಬೆಲ್ ಅವರು ಇದನ್ನು ಕಂಡುಹಿಡಿದ ನಂತರ ಅವರ ಹೆಸರಿನಲ್ಲಿ ನೊಬೆಲ್ ಪ್ರಶಸ್ತಿ ನೀಡಲು ಪ್ರಾರಂಭಿಸಿತು. ಸೊ ಇಲ್ಲಿ ವಿಮಾನ ಅಂತ ಕೊಟ್ಟಿದ್ದಾರೆ. ವಿಮಾನ ಇದನ್ನು ರೈಟ್ ಸೋದರರು, ರೈಟ್. ಟೆಲಿಫೋನ್ ಇದನ್ನು ಅಲೆಕ್ಸಾಂಡರ್ ಗ್ರಾಹಂ ಬೆಲ್. ನೆಕ್ಸ್ಟ್, ಡೈನಮೈಟ್, ಎಸ್, ದಿಸ್ ಇಸ್ ದ ಆನ್ಸರ್. ಅಲ್ಫ್ರೆಡ್ ನೊಬೆಲ್ ಡೈನಾಮೈಟ್ ಎಂಬ ಒಂದು ಸ್ಫೋಟಕ ವಸ್ತುವನ್ನು ಕಂಡುಹಿಡಿದರು. ನೆಕ್ಸ್ಟ್, ಸೇಫ್ಟಿ ಲ್ಯಾಂಪ್ ಇದನ್ನು ಹಂಫ್ರಿ ಡೇವಿ, ನೋಡಿ ಹಂಫ್ರಿ ಡೇವಿ ಅವರಿಗೆ ಇವರು ಕಂಡುಹಿಡ್ತಾರೆ. ಓಕೆ. ನೆಕ್ಸ್ಟ್, ಆಕೆಯು 4 ಕಿಲೋಮೀಟರ್ ಉದ್ದಳತೆಯ 289 ಆಲದ ಮರವನ್ನು ನೆಟ್ಟು ಬೆಳೆಸಿ ಪರಿಸರವಾದಿ ಎಂದು
ಗುರುತಿಸಿಕೊಂಡಿದ್ದಾರೆ. ಆ ಕಾರಣದಿಂದ ಅವರಿಗೆ ಸಾಲು ಮರ ಎಂದು ಬಿರುದು ಗಳಿಸಿದ್ದಾರೆ. ಆಕೆಯ ಹೆಸರು ಏನು? ಇದೆಲ್ಲರಿಗೂ ಗೊತ್ತಿರುವ ವಿಷಯ, ತಿಮ್ಮಕ್ಕ. ಇವರು ಕುದೂರು ಮತ್ತು ಹುಲಿಕಲ್ ನಡುವೆ ಆಲದ ಮರಗಳನ್ನು ಬೆಳೆಸಿ ತಿಮ್ಮಕ್ಕ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟ್ ನೋಡಿ, ಒಂದು ಅಶ್ವಶಕ್ತಿಯು ಇದಕ್ಕೆ ಸಮನಾಗಿದೆ. ಅಂದರೆ ಒಂದು ಹಾರ್ಸ್ ಪವರ್ 1 HP. 1 HP ಅಂದರೆ ಏನಪ್ಪ? 746 ವ್ಯಾಟ್ಸ್. ನೆಕ್ಸ್ಟ್ ಕ್ವೆಶನ್, ಮಹಾತ್ಮ ಗಾಂಧೀಜಿಯವರ ಸಂಪಾದಕತ್ವದಲ್ಲಿ ಬರುತ್ತಿದ್ದ ಇಂಗ್ಲಿಷ್ ವಾರಪತ್ರಿಕೆ ಯಾವುದು? ಸೊ ಯಂಗ್ ಇಂಡಿಯಾ. ಮಹಾತ್ಮ ಗಾಂಧೀಜಿಯವರು ಯಂಗ್ ಇಂಡಿಯಾ ಮತ್ತು ನವಜೀವನ್, ಯಂಗ್ ಇಂಡಿಯಾ ಮತ್ತು ನವಜೀವನ್ ಈ ಪತ್ರಿಕೆಗಳನ್ನು ನಡೆಸುತ್ತಿದ್ದರು. ಕೇಸರಿ ಮತ್ತು ಮರಾಠ ಇದು ತಿಲಕ್, ಬಾಲಗಂಗಾಧರ್ ತಿಲಕ್. ನೆಕ್ಸ್ಟ್ ಕಾಮ್ರೇಡ್, ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ, ಮೌಲಾನಾ ಮೊಹಮ್ಮದ್ ಅಲಿ. ನೆಕ್ಸ್ಟ್ ಬಾಂಬೆ ಕ್ರಾನಿಕಲ್, ಇದು ಫಿರೋಜ್ ಶಾ ಮೆಹ್ತಾ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ನ್ಯಾಯಾಧೀಶ ಕಳ್ಳ ಮತ್ತು ಅಪರಾಧಿಯ ಸಂಬಂಧವನ್ನು ಸರಿಯಾಗಿ ಪ್ರತಿನಿಧಿಸುತ್ತದೆ? ನೋಡಿ, ಯಾವುದು ನ್ಯಾಯಾಧೀಶ ಕಳ್ಳ ಮತ್ತು ಅಪರಾಧಿ. ಈಗ ಲೆಟ್ಸ್ ಎಕ್ಸಾಂಪಲ್, ಇಲ್ಲಿ ಎಷ್ಟು 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇವುಗಳಿಗೆ ವೆನ್ಸ್ ಡಯಾಗ್ರಾಮ್ ಅಂತ ಅಂತೀವಿ ನಾವು. ಈಗ ಕಳ್ಳನೆಂಬುವನು ಅಪರಾಧಿಯ ಒಳಗಡೆ ಬರ್ತಾನೆ. ಕಳ್ಳ ಇವ ಏನು? ಅಪರಾಧಿ. ಓಕೆ, ಅಂದರೆ ಎಲ್ಲ ಕಳ್ಳರು ಅವರ ಅಪರಾಧಿಗಳೇ. ಆದರೆ ನ್ಯಾಯಾಧೀಶ ಅನ್ನೋದು ಡಿಫ್ರೆಂಟ್ ಬರುತ್ತೆ ಇವ್ರಿಗಿಂತ. ಓಕೆ, ಸೊ ಈಗ ನಾವೇನಂತ ಅಂದ್ಕೊಳ್ಳೋಣ, 2 ವೃತ್ತಗಳು ಒಂದರ ಒಳಗೊಂದು ಇದ್ದು ಮತ್ತೊಂದು ಪ್ರತ್ಯೇಕವಾಗ್ತದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಈಗ ಕಳ್ಳ ಅಪರಾಧಿ ಒಂದ. ಓಕೆ, ಸೊ ಈಗ ನೋಡಿ, ಈಗ ನಾನೇನಂತೀನಿ, ಇದೇನು ಸರ್ಕಲ್ ಅದಲ್ಲ, ಇದು ಅಪರಾಧಿ. ಅಂದರೆ ಎಲ್ಲ ಕಳ್ಳರು ಅಪರಾಧಿ. ಓಕೆ, ಇವರು ಕಳ್ಳರು, ಇವು ಒಳಗಿದ್ದವ ಕಳ್ಳ. ಓಕೆ, ಇವು ಇದ್ದವ ಅಪರಾಧಿ. ಅಂದರೆ ಎಲ್ಲ ಕಳ್ಳರು ಏನಾಗ್ತಾರೆ? ಅಪರಾಧಿ ಆಗ್ತಾರೆ. ಬಟ್ ನ್ಯಾಯಾಧೀಶ ಇವರಿಗೆ ಸಂಬಂಧ ಇಲ್ಲ, ಅಂದರೆ ಸೆಪ್ರೇಟ್. ಸೊ ಅದಕ್ಕೆ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಬರುತ್ತೆ. ಐ ಹೋಪ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅನ್ಕೋತೀನಿ. ನ್ಯಾಯಾಧೀಶ ಸಂಬಂಧ ಬರೋಂಗಿಲ್ಲ. ಸೊ ಇದನ್ನು ಸೆಪ್ರೇಟಾಗಿ ಇಡೋಣ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು. ಸೊ ಆ ಒಂದು ಎಕ್ಸಾಮ್ ಟೈಮಲ್ಲಿ ಕೇಳಿದ ಪ್ರಕಾರ, ಅಂದರೆ ಆಗಿಂದು 2019 ಮತ್ತು 2020 ಸಮಯದಲ್ಲಿ 47ನೇ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿದ್ದರು? ಶರದ್ ಬೋಬ್ಡೆ ಇದ್ದರು. ಬಟ್ ಈಗ ನಮ್ಗೆ ಇವತ್ತಿಂದು, ಅಂದರೆ ಆ್ಯಸ್ ಪರ್ ದ 2026 ಆಗಸ್ಟಲ್ಲಿ ನಮಗಿಲ್ಲಿ ಯಾರ್ದಾರ? ಈಗ ಜಸ್ಟಿಸ್ ಸೂರ್ಯಕಾಂತ್. ಯಾರಪ್ಪ? ಸೂರ್ಯಕಾಂತ್. ಇವರು ಈಗ ಸದ್ಯದ 53ನೇಯ CJI. ಇವರು ನವಂಬರ್ 24 ನವಂಬರ್ 2025 ಈ ದಿನಾಂಕದಂದು ಏನಪ್ಪ ಚಾರ್ಜ್ ತೊಗೋತಾರೆ. ಸೊ ಇವ್ರದ್ದು ರಿಟೈರ್ಮೆಂಟ್ ಡೇಟ್ ಲಾಸ್ಟ್ 9th ಫೆಬ್ರವರಿ 2027 ಮಟ್ಟ ಇವರ ಒಂದು ಅವಧಿ ಇರುತ್ತೆ. ಓಕೆ, ಇವ್ರಿಗಿಂತ ಮುಂಚೆ ಭೂಷಣ್ ರಾಮಕೃಷ್ಣ ಗವಾಯಿ ಅಂತ ಇದ್ದರು. ಅವರು ರಿಟೈರ್ಡ್ ಆದಮೇಲೆ ಇವರು ಬರ್ತಾರೆ.
ನೆಕ್ಸ್ಟ್ ರಾಜ್ಯಸಭೆ ಸದಸ್ಯನಾಗಲು ಅಭ್ಯರ್ಥಿಗೆ ಬೇಕಾದ ಕನಿಷ್ಠ ವಯಸ್ಸು. ಸೊ ರಾಜ್ಯಸಭೆಗೆ ಬೇಕಾದಂಥ ಒಂದು ವಯಸ್ಸು ಅಂದ್ರೆ ಅದು 30 ವರ್ಷ. ರಾಜ್ಯಸಭೆ ಮತ್ತೊಂದು ವಿಧಾನ ಪರಿಷತ್ ನೆನಪಿರಲಿ, ಇವೆಲ್ಲ ಮೇಲ್ಮನೆಗಳು. ಮತ್ತು ಅದೇ ಈ ಒಂದು ಲೋಕಸಭೆ ಮತ್ತು ವಿಧಾನಸಭೆಗೆ 25 ವರ್ಷ ಸಾಕು. ಆಮೇಲೆ 21 ವರ್ಷ ಗ್ರಾಮ ಪಂಚಾಯತಿ ಅಭ್ಯರ್ಥಿಗೆ 21 ವರ್ಷ ಸಾಕು. ಬಟ್ 35 ವರ್ಷ ಯಾರಿಗೆ ಬೇಕು? 35 ವರ್ಷ ರಾಷ್ಟ್ರಪತಿಗೆ ಬೇಕು, ಆಮೇಲೆ ಉಪರಾಷ್ಟ್ರಪತಿಗೆ ಬೇಕು, ಆಮೇಲೆ ರಾಜ್ಯಪಾಲರಿಗೆ ಬೇಕು. ನೋಡಿ, ಈ ರೀತಿ ನಾವು ಕ್ವಶನ್ಗಳನ್ನು ಒಂದೊಂದಾಗಿ ವಿತ್ ಆಪ್ಷನ್ನ ಸ್ಟಡಿ ಮಾಡಿದ್ವಿ ಅಂದರೆ ನಮಗೊಂದು ರಿವಿಷನ್ ಮಾಡುವ ಅವಶ್ಯಕತೆ ಬೀರೋದಿಲ್ಲ. ಭಾರತದ ರಾಷ್ಟ್ರಧ್ವಜ ಉದ್ದ ಮತ್ತು ಅಗಲದ ನಡುವಿನ ಅನುಪಾತ ಏನು? ಉದ್ದ ಮತ್ತು ಅಗಲ ಅಂದರೆ ಈಗ ಒಂದು ಟೈಪ್ ಇಟ್ಸ್ ರೆಕ್ಟ್ಯಾಂಗಲ್. ಓಕೆ, ಉದ್ದ ಎಷ್ಟಿರುತ್ತಾ? ಇದು ಉದ್ದ, ಇದು ಅಗಲ. ಓಕೆ, ಈಗ ಉದ್ದ ಎಷ್ಟದ? 3, ಅಗಲ 2, 3 ಅಷ್ಟು 2. ಓಕೆ, ಈ ರೀತಿ ಈ ಒಂದು ಅನುಪಾತದಲ್ಲಿ ಇರಬೇಕು. ಇದು 3 ಸೆಂಟಿಮೀಟ್ರ್ ಇತ್ತಂದ್ರೆ ಇದು 2 ಸೆಂಟಿಮೀಟ್ರ್ ಇರಬೇಕು. ಇದು 30 ಸೆಂಟಿಮೀಟರ್ ಇತ್ತಂದ್ರೆ ಇದು 20 ಸೆಂಟಿಮೀಟರ್ ಇರಬೇಕು. ಓಕೆ, ನೆಕ್ಸ್ಟು ಇದು ಪಾರ್ಸಿಗಳ ಪವಿತ್ರ ಗ್ರಂಥ. ಪಾರ್ಸಿ ಇವರಿಗೇನಂತೀವಿ ನಾವು? ಜೊರಾಸ್ಟ್ರಿಯನ್. ಇವರ ಪವಿತ್ರ ಗ್ರಂಥ ಜೇಂಡಾ ಅವೆಸ್ತಾ. ಓಕೆ, ನೆಕ್ಸ್ಟ್ ತೋರಾಹ ಅಂತ ಕೊಟ್ಟಿದ್ದಾರೆ. ತೋರಾಹ ಇದು ಯಹೂದಿಗಳ ಜೇವ್ ಅಂತ ಅಂತೀವಿ ಇವರಿಗೆ, ಜೇವ್ಸ್ ಅಥವಾ ಯಹೂದಿ. ಓಕೆ, ಬೈಬಲ್ ಇದು ಕ್ರಿಶ್ಚಿಯನ್. ನೆಕ್ಸ್ಟ್ ಭಗವದ್ಗೀತೆ ಹಿಂದೂ ಧರ್ಮದ ಗ್ರಂಥ. ಕುರಾನ್ ಇಸ್ಲಾಂ. ಓಕೆ, ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ನಾಮದೇವ ಮಹಾರಾಷ್ಟ್ರ. ನೆಕ್ಸ್ಟ್ ಚೈತನ್ಯ ಮಹಾಪ್ರಭುಗಳು ಪಶ್ಚಿಮ ಬಂಗಾಳ. ಸೂರದಾಸ್ ಉತ್ತರ ಪ್ರದೇಶ್. ಗುರುನಾನಕ್ ಪಂಜಾಬ್. ಸೊ ಇಲ್ಲಿ ಏನೇನು ಬರುತ್ತಾ? 3, 1, 2, 4 ಆಪ್ಷನ್ ಸಿ. ಓಕೆ, ನಾಮದೇವ ಮಹಾರಾಷ್ಟ್ರ, ಚೈತನ್ಯ ಪಶ್ಚಿಮ ಬಂಗಾಳ, ಸೂರದಾಸ್ ಉತ್ತರ ಪ್ರದೇಶ್, ಗುರುನಾನಕ್ ಪಂಜಾಬ್. ನೆಕ್ಸ್ಟ್ ಇದು ಮೊಟ್ಟೆಯನ್ನು ನೀಡುವ ಸಸ್ತನಿ ಅಂದರೆ ಮ್ಯಾಮಲ್ಸ್, ಎಗ್ ಲೇಯಿಂಗ್ ಮ್ಯಾಮಲ್. ಯಾವುದು? ದ ಒನ್ ಆ್ಯಂಡ್ ಓನ್ಲಿ ಪ್ಲಾಟಿಪಸ್, ಡಕ್ ಬಿಲ್ಡ್ ಪ್ಲಾಟಿಪಸ್. ಈ ಪ್ಲಾಟಿಪಸ್ ಮತ್ತು ಇದೊಂದು ಪ್ಲಾಟಿಪಸ್ ಮತ್ತು ಎಕಿಡ್ನಾ ಪ್ಲಾಟಿಪಸ್ ಮತ್ತು ಎಕಿಡ್ನಾಗಳು ಮೊಟ್ಟೆ ಇಡುವ ಅಪರೂಪದ ಸಸ್ತನಿಗಳು. ಓಕೆ, ಮೋನೋಟ್ರಿಮ್ಸ್ ಅಂತ ಅಂತೀವಿ ಅದಕ್ಕೆ. ಆಮೇಲೆ ಬಾವಲಿ, ಇದು ಎದಕ್ಕೆ ಫೇಮಸ್? ಇದು ಮರಿ ಹಾಕಿ ಹಾಲು ಉಣಿಸುವ ಸಸ್ತನಿ. ನೆಕ್ಸ್ಟ್ ಕಾಂಗರು, ಇದು ಮರಿ ಚೀಲ ಇರುವ ಸಸ್ತನಿ. ನೆಕ್ಸ್ಟ್ ತಿಮಿಂಗಲು, ಇದು ಅಳೆಯಲು. ಓಕೆ, ಅಳೆಯಲು ಬರೋದಿಲ್ಲ. ಓಕೆ, ಮೊಟ್ಟೆ ಇಡುವ ಸಸ್ತನಿ ಅಂದರೆ ಪ್ಲಾಟಿಪಸ್ ಮತ್ತು ಎಕಿಡ್ನಾ. ಮಹಾನ್ ಸಂಸ್ಕೃತ ಕವಿ ಕಾಳಿದಾಸನ ಈ ಕೆಳಗಿನ ರಾಜನ ಆಸ್ಥಾನದ ಸದಸ್ಯನಾಗಿದ್ದ. ಸೊ ಕಾಳಿದಾಸ 2ನೇ ಚಂದ್ರಗುಪ್ತ ಅಥವಾ ವಿಕ್ರಮಾದಿತ್ಯನ ಒಂದು ಈ ಗುಪ್ತರ ದೊರೆ, ಪ್ರಸಿದ್ಧ 2ನೇ ಪ್ರಸಿದ್ಧ ಗುಪ್ತರ ದೊರೆ ಚಂದ್ರಗುಪ್ತನ ಆಸ್ಥಾನದ ನವರತ್ನರಲ್ಲಿ ಬರುವಂಥ ಕಾಳಿದಾಸನ ಒಬ್ಬ ಪ್ರಮುಖ. ನೆಕ್ಸ್ಟ್ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಮೋಹ ಸರ್ಕಾರ ಎಂಬ ಆಡಳಿತ ಪದ್ಧತಿ ಜಾರಿಗೆ ತಂದಿದೆ? ಸೊ ಅದು ಒಡಿಸ್ಸಾ. ಸೊ ಒಡಿಸ್ಸಾ ಸರ್ಕಾರ ಸಾರ್ವಜನಿಕ ಸೇವೆಗಳ ಸುಧಾರಣೆಗಾಗಿ ಮೋಹ ಸರ್ಕಾರ ಯೋಜನೆ ಜಾರಿಗೆ ತಂದಿತು. ನೆಕ್ಸ್ಟ್ ನೀರಿನ ಗರಿಷ್ಠ ಸಾಂದ್ರತೆ ಅಂದರೆ ಮ್ಯಾಕ್ಸಿಮಮ್ ಡೆನ್ಸಿಟಿ ಆಫ್ ವಾಟರ್
ಡೆನ್ಸಿಟಿ ಅತಿ ಹೆಚ್ಚು ಗರಿಷ್ಠ ಸಾಂದ್ರತೆ ಯಾವ ತಾಪಮಾನದಲ್ಲಿ ಇರ್ತದ? ಅದು 4 ಡಿಗ್ರಿ ಸೆಲ್ಸಿಯಸ್. ನೀವು ಉತ್ತರಕ್ಕೆ ಹೋಗಿ ಬಲಕ್ಕೆ ತಿರುಗಿ ಪುನಃ ಬಲಕ್ಕೆ ತಿರುಗಿ ನಂತರ ಎಡಕ್ಕೆ ಹೋದರೆ ನೀವು ಯಾವ ದಿಕ್ಕಿನಲ್ಲಿ ಇರುವಿರಿ? ನೋಡಿ, ಸಿಂಪಲ್ ಅದ. ಈಗ ಇದೊಂದು ದಿಕ್ಕು, ಓಕೆ, ಇಷ್ಟದ. ಈಗ ನೀವೇನು ಮಾಡ್ತೀರಿ? ಜಸ್ಟ್ ಮಿನಿಟ್, ಓಕೆ, ಇಟ್ಸ್ ಓಕೆ. ನೀವು ಉತ್ತರಕ್ಕೆ ಹೋಗಿ, ಈಗ ಉತ್ತರಕ್ಕೆ ಹೋಗ್ತೀರಿ, ಆಮೇಲೆ ಬಲಕ್ಕೆ ತಿರುಗ್ತೀರಿ, ಬಲಕ್ಕೆ ತಿರುಗಿ, ಈಗ ಉತ್ತರಕ್ಕೆ ಹೋಗಿ ಬಲಕ್ಕೆ ತಿರುಗಿ ಪುನಃ ಬಲಕ್ಕೆ, ಮತ್ತೆ ಬಲಕ್ಕೆ, ಓಕೆ, ಪುನಃ ಬಲಕ್ಕೆ ತಿರುಗಿದ ನಂತರ ಎಡಕ್ಕೆ ಹೋದರೆ ಮತ್ತೆ ಎಡಕ್ಕೆ. ನೀವು ಯಾವ ದಿಕ್ಕಿನಲ್ಲಿ ಇದ್ದೀರಿ? ಈಗ ನೋಡಿ, ಈ ಕಡೆ ಈ ರೀತಿ, ಈ ದಿಕ್ಕು, ಓಕೆ, ಅಂದರೆ ಇದು ಈಸ್ಟ್, ಇದು ವೆಸ್ಟ್, ಅಂದರೆ ಪಶ್ಚಿಮ. ಸೊ ಪಶ್ಚಿಮ ಇದು ಕರೆಕ್ಟ್ ಆಗ್ತದೆ. ಅಲ್ಲ, ಸಾರಿ, ಜಸ್ಟ್ ನೋಡಿ, ಈಗ ಇದು ಒಂದು ಈಸ್ಟ್ ವೆಸ್ಟ್ ಅದ. ಸೊ ಇಲ್ಲಿ ಏನು ಮಾಡ್ತೀರಿ? ಉತ್ತರಕ್ಕೆ ಹೋಗ್ತೀರಿ. ಇಲ್ಲಿ ಸೆಂಟರ್ ಪಾಯಿಂಟ್ ಇಲ್ಲಿದ್ದೀರಿ, ಇಲ್ಲಿಂದ ಉತ್ತರಕ್ಕೆ ಹೋಗ್ತೀರಿ. ಇಲ್ಲಿಂದ ಬಲಕ್ಕೆ ಅಂದರೆ ಈ ಸೈಡ್ ಆಗತ್ತೆ, ಓಕೆ. ನೆಕ್ಸ್ಟ್ ಪುನಃ ಬಲಕ್ಕೆ ಅಂದರೆ ಇದು. ನೆಕ್ಸ್ಟ್ ಎಡಕ್ಕೆ ಹೋದರೆ ಎಡಕ್ಕೆ ಅಂದ್ರೆ ಈ ಸೈಡ್ ಆಗತ್ತೆ. ಎಡಕ್ಕೆ ಅಂದರೆ ಇದು ಯಾವುದಾಗತ್ತಪ್ಪ? ಈಸ್ಟ್ ಆಗತ್ತೆ. ಪೂರ್ವ ಇದು ಕರೆಕ್ಟ್ ಆಗತ್ತೆ. ಭಾರತದ ಪ್ರಮಾಣಿತ ವೇಳೆ 4 ರಾಜ್ಯಗಳ ನಡುವೆ ಹಾದು ಹೋದರೆ ಅವುಗಳಲ್ಲಿ 2 ರಾಜ್ಯಗಳು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ. ಉಳಿದ 2 ರಾಜ್ಯಗಳು ಯಾವುವು? ನೋಡಿ, 82.5 ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಇದು ಒಟ್ಟು 5 ರಾಜ್ಯಗಳ ಮೂಲಕ ಹಾದು ಹೋಗ್ತದೆ, ಓಕೆ. 5 ರಾಜ್ಯಗಳು, ಇವರು 4 ಅಂತ ಕೊಟ್ಟಿದ್ದಾರೆ, ಬಟ್ 5 ರಾಜ್ಯಗಳಂತ ಇದೆ. ಅದು ಟೋಟಲ್ 5 ರಾಜ್ಯಗಳು. ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅಂತ. ಬಟ್ ಉಳಿದ ಇನ್ನು ರಾಜ್ಯಗಳು ಯಾವಪ್ಪ? ಛತ್ತೀಸ್ಗಢದಲ್ಲಿ ಒಂದು ಆಯ್ತದ, ಒಡಿಶಾದಲ್ಲಿ ಆಯ್ತದ, ನೆಕ್ಸ್ಟ್ ಆಂಧ್ರ ಪ್ರದೇಶದಲ್ಲಿ ಆಯ್ತದ. ಸೊ ಇಲ್ಲಿ ಛತ್ತೀಸ್ಗಢ ಕೊಟ್ಟಿಲ್ಲ, ಸೊ ಒಡಿಶಾ, ಆಂಧ್ರ ಪ್ರದೇಶ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ, ಓಕೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಶಾ ಮತ್ತು ಆಂಧ್ರ ಪ್ರದೇಶ್, ಓಕೆ. ನೆಕ್ಸ್ಟ್, ಭಾರತದ ಚುನಾವಣಾ ಆಯೋಗವು ಈ ಕೆಳಗಿನ ಯಾವುದಕ್ಕೆ ಚುನಾವಣೆ ನಡೆಸುವುದಿಲ್ಲ? ನೋಡಿ, ಭಾರತದ ಚುನಾವಣೆ ಆಯೋಗ ಲೋಕಸಭೆ ನಡೆಸ್ತದ, ರಾಜ್ಯಸಭೆ ನಡೆಸ್ತದ ಮತ್ತು ರಾಷ್ಟ್ರಪತಿ ಚುನಾವಣೆ ನಡೆಸ್ತದ. ಬಟ್ ಸ್ಥಳೀಯ ಚುನಾವಣೆಗೆ, ಸ್ಥಳೀಯ ಅಂದರೆ ಲೋಕಲ್ ಬಾಡಿ ಇಲೆಕ್ಷನ್, ಇದನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸ್ತದೆ. ಅಂದರೆ ಈ ಪಂಚಾಯಿತಿಗೆ, ಆಮೇಲೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ರಾಜ್ಯ ಚುನಾವಣಾ ಆಯೋಗ ಕಂಡಕ್ಟ್ ಮಾಡ್ತದೆ. ನೆಕ್ಸ್ಟು ಲಾಸ್ಟ್ ಕ್ವಶನ್ ನೋಡಿ, ಯಾವ ಕಾಯ್ದೆಯ ಪ್ರಕಾರ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಎಂಬುದು ಗವರ್ನರ್ ಜನರಲ್ ಆಫ್ ಇಂಡಿಯಾ ಎಂದು ಬದಲಾಗಿದೆ? ನೋಡಿ, ಗವರ್ನರ್ ಜನರಲ್ ಆಫ್ ಬೆಂಗಾಲ್, ಓಕೆ, ಅಲ್ಲಿಂದ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಜಸ್ಟ್ ಪೈಲ ಬೆಂಗಾಲ್ಕಷ್ಟೇ ಸೀಮಿತ ಇತ್ತು ಆ ಒಂದು ಗವರ್ನರ್ ಜನರಲ್ ಹುದ್ದೆ. ಬಟ್ ನೆಕ್ಸ್ಟ್ ಇಂಡಿಯಾಕ್ಕೆ, ಇಡೀ ಇಂಡಿಯಾಕ್ಕೆ ಅದು ಪೋಸ್ಟನ್ನು ಮರುನಾಮಕರಣ ಮಾಡ್ತಾರೆ. ಸೊ ಅದು 1833 ಚಾರ್ಟರ್ ಕಾಯ್ದೆಯ ಮೂಲಕ ಈ ಒಂದು ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದ ಗವರ್ನರ್ ಜನರಲ್ ಹುದ್ದೆ ಅಂತ ಬದಲಾಯಿಸಲಾಯಿತು. ಸೊ ಇಲ್ಲಿ ಮೊಟ್ಟ ಮೊದಲ ಭಾರತದ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಕ್. ಓಕೆ. ಸೊ ಇವಿಷ್ಟು ಈ ಒಂದು GK ಕ್ವಶನ್ಗಳಾಗಿದ್ದು, ಮತ್ತು ಮುಂದಿನ ಸೆಷನಲ್ಲಿ ಮತ್ತಷ್ಟು ಕ್ವಶನ್ಗಳೊಂದಿಗೆ ನಾನೇ ಮುಂದೆ ಬರ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಏನಾದರೂ ಡೌಟ್ಸ್ಗಳಿದ್ದರೆ ಕಾಮೆಂಟ್ ಮಾಡಿ, ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ತೆ.